ಫ್ರೆಂಡ್ಸ್, ಎಲ್ಲರಿಗೂ ಕ್ವಶನ್ ಟ್ರೇಡರ್ಗೆ ಸ್ವಾಗತ. ನಿನ್ನೆ ದಿನ ನಮಗೆ ಹೇಗಿತ್ತು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಯಾಕೆ ನಿನ್ನೆ ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡಿ ಆಗ್ತಾ ಇದೀವಿ. ಸೊ ನಿನ್ನೆ ಮಾರ್ಕೆಟ್ ಟೋಟಲಿ ಕನ್ಫ್ಯೂಸ್ಡ್ ಮಾರ್ಕೆಟ್. ಹೇಗೆ ಮಾರ್ಕೆಟ್ ಫಸ್ಟ್ ಫಾಲ್ ಆಗ್ತಿತ್ತು, ಸಡನ್ ಆಗಿ ಅಪ್ ಮೂವ್ಮೆಂಟ್ ಕೊಡ್ತು. ಅಪ್ ಮೂವ್ಮೆಂಟ್ ಕೊಡ್ತಾ ಇದೆ, ಇನ್ ಮೇಲೆ ಹೋಗ್ಬೋದು ಮಾರ್ಕೆಟ್ ಅಂತ ಹೇಳ್ತಿದ್ದಂಗೆನೆ ಮತ್ತೆ ವಾಪಸ್ ಕೆಳಗೆ ಬಂತು. ಸೊ ಟೋಟಲಿ ಇದು ಅಪ್ ಅಂಡ್ ಡೌನ್ ಅಲ್ಲಿ ಮೂವ್ಮೆಂಟ್ ಅಲ್ಲಿ ಟೋಟಲಿ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡುವಂತಹ ಮಾರ್ಕೆಟ್ ಆಗಿ ಕಾಣ್ತಿತ್ತು. ಕರೆಕ್ಟ್ ಅಲ್ವಾ? ಯಾಕೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಯಾರೆಲ್ಲ ಈ 15 ಮಿನಿಟ್ಸ್ ಸ್ಟ್ರಾಟಜಿ ಎಲ್ಲ ವರ್ಕ್ ಮಾಡ್ತಾರೋ ಅವರನ್ನ ನೋಡ್ಬೋದು ನೀವು. ಅವ್ರು ಇಲ್ಲಿ ಬ್ರೇಕ್ ಆಗಿ ಕ್ಲೋಸ್ ಕೊಡ್ತು ಅಂತ ಹೇಳಿ 15 ಮಿನಿಟ್ಸ್ ಅಲ್ಲಿ ಎಂಟ್ರಿ ಮಾಡ್ತಾರೆ. ತಿರ್ಗಾ ಅವ್ರಿಗೆ ಲಾಸ್ ಆಯ್ತು. ತಿರ್ಗಾ ಹೈ ಬ್ರೇಕ್ ಆಯ್ತು, ರೀಟೆಸ್ಟ್ ಆಯ್ತು ಅಂತ ಹೇಳಿ ತಗೊಳಕ್ ಹೋಗ್ತಾರೆ, ತಿರ್ಗಾ ಅಲ್ಲಿ ಲಾಸ್ ಆಯ್ತು. ಅದಾದ್ಮೇಲೆ ತಿರ್ಗಾ ಮತ್ತೆ ಡೌನ್. ಸೊ ಈ ರೀತಿ ಆದಾಗ ಅವ್ರದ್ದು ಟೋಟಲಿ ಕನ್ಫ್ಯೂಸ್ಡ್ ಮಾರ್ಕೆಟ್ ಆಗಿ ಅವ್ರಿಗೆ ಕಾಣ್ತಾ ಇರುತ್ತೆ. ಬಟ್ ನಾವು ನಮ್ದೇ ಒಂದು ಸ್ಟ್ರಾಟಜಿ, 1 ಅವರ್ ಝೋನ್ ಸ್ಟ್ರಾಟಜಿಯಲ್ಲಿ ನಾವು ಮಾಡ್ತಾ ಇದೀವಿ. ಆ 1 ಅವರ್ ಝೋನ್ ಸ್ಟ್ರಾಟಜಿ ಪ್ರಕಾರ ನಾವು ಮಾಡ್ಬೋದು. ಇದರಲ್ಲಿ ನಮ್ಗೆ ಒಳ್ಳೆ ರೀತಿಯ ಒಂದು ಇನ್ಕಮ್ ನಮ್ಗೆ ನಿನ್ನೆ ಸಿಕ್ಕಿದೆ. ಇಲ್ಲಿ ನೋಡ್ಬೋದು, ಸ್ಟೂಡೆಂಟ್ಸ್ ಗಳು ಸುಮಾರು ಪಿ ಮತ್ತೆ ಸಿ ಎರಡರಲ್ಲೂ ಒಳ್ಳೆ ರೀತಿಯ ಇನ್ಕಮ್ ಅನ್ನ ಮಾಡಿದ್ದಾರೆ. ಲೈಕ್ 6900, 3000. ಸೊ ಈ ರೀತಿಯಲ್ಲಿ ಅದಲ್ದೇನೆ ನಾವು ಒಂದು 30-40 ಪಾಯಿಂಟ್ಸ್ ಅನ್ನೆಲ್ಲ ಆರಾಮಾಗಿ ಕ್ಯಾಪ್ಚರ್ ಮಾಡಿದ್ವಿ. ಓಕೆನಾ? ಈಗ ಇಲ್ಲಿ ನೋಡ್ಬೋದು ನೋಡಿ, 127, 138 ಒಂದು 10 ಪಾಯಿಂಟ್ ಅಲ್ಲಿ ಎಕ್ಸಿಟ್ ಆಗಿದ್ದಾರೆ. ಕೆಲವರು ನೋಡಿ, ಕೆಲವರು 100 127 ಎಂಟ್ರಿ ತಗೊಂಡಿದ್ದಾರೆ, 140 ಬಿಟ್ಟಿದ್ದಾರೆ. ಆಯ್ತಾ? ಮತ್ತೆ ಕೆಲವರಿಗೆ ಜಸ್ಟ್ 15-20 ಪಾಯಿಂಟ್ಸ್, 86 to 103 ಹಾಗೆ ಅಂದ್ರೆ ಪಾಯಿಂಟ್ಸ್ ನೋಡಿದ್ರೆ ಕೆಲವರು 15 ಪಾಯಿಂಟ್ ಅಲ್ಲಿ ಎಕ್ಸಿಟ್, ಕೆಲವ್ರದಕ್ಕೆಲ್ಲ ಕೆಪಾಸಿಟಿ. ಇಲ್ಲಿ ನೋಡಿ, 147 ಇಂದ 171, ಅದು 12 ಲಾಟ್ ಅಲ್ಲಿ 7,500 ರೂಪಾಯಿ ಲಾಭ. ಕರೆಕ್ಟ್ ಅಲ್ವಾ? ಎಷ್ಟು ಪಾಯಿಂಟ್ ಆಯ್ತು? 24 ಪಾಯಿಂಟ್ಸ್ ವರೆಗೆ ಬಂತು ಹತ್ತತ್ರ. ಅಂಡ್ ಇನ್ ಕೆಲವರು 10 ಪಾಯಿಂಟ್ಸ್ ಅಲ್ವಾ, 10 to 15 ಪಾಯಿಂಟ್ಸ್ ಅಲ್ಲಿ ಎಕ್ಸಿಟ್ ಆಗಿದ್ದಾರೆ. ಸೊ ಇಲ್ಲ, ಕರೆಕ್ಟ್. ಎಂಟ್ರಿ 165, ಎಕ್ಸಿಟ್ 190, 30 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದಾರೆ ಒಂದೇ ಲಾಟ್ ಅಲ್ಲಿ. ನೆನೆ 25 ಇತ್ತು ಲಾಟ್. ಕರೆಕ್ಟ್ ಅಲ್ವಾ? ಇಲ್ಲೂ ಅಷ್ಟೇ, 134 ಇಂದ 161, ಆಲ್ಮೋಸ್ಟ್ 30 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಕೆಲವು ರೀತಿ ಅವರ ಕೆಪಾಸಿಟಿ ಪ್ರಕಾರ ಆಗಿ ಅವರಲ್ಲಿ ಎಕ್ಸಿಟ್ ಮಾಡಿದ್ದಾರೆ 10 ಪಾಯಿಂಟ್ ಇಂದ ಹಿಡಿದು. ಅದೇ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ಟ್ರಾಟಜಿ ಮತ್ತೆ ನಿಮ್ಮಲ್ಲಿ ಒಂದು ಸೆಟಪ್ ಇತ್ತಂದ್ರೆ ನಿಮ್ಗೆ ಅದರಲ್ಲಿ ಇನ್ಕಮ್ ಗ್ಯಾರಂಟಿ. ಈಗ ನಾವು 1 ಅವರ್ ಝೋನ್ ನೋಡೋದಂತ ಆದ್ರೆ, ನಮಗೆ 1 ಅವರ್ ಝೋನ್ ನೀವೀಗ ಆಲ್ರೆಡಿ 3 ಸೀರೀಸ್ ಅನ್ನ ನೋಡಿದ್ದೀವಿ. ಇನ್ನರ್, ಔಟರ್ ಅಂಡ್ ಇನ್ ಟು ಔಟ್. ಕರೆಕ್ಟ್ ಅಲ್ವಾ? ಅದು ಪ್ರಕಾರದಲ್ಲಿ ನೋಡಿದಾಗ ನಿನ್ನೆ 1 ಅವರ್ ಝೋನ್ 4 ಕ್ಯಾಂಡಲ್ ಆಗ್ತಿದ್ದಂಗೆ ಮಾರ್ಕೆಟ್ ಏನಾಯ್ತು, ಓಪನಿಂಗು ಮತ್ತೆ 4ನೇ ಕ್ಯಾಂಡಲ್ ಕ್ಲೋಸಿಂಗು ಆಲ್ಮೋಸ್ಟ್ ನಿಯರ್ ಬೈ ಅಂಡ್ ಡೌನ್ವರ್ಡ್ಸ್ ಅಲ್ಲಿ. ಸೊ ಡೌನ್ವರ್ಡ್ಸ್ ಅಲ್ಲಿ ಇದೆ ಅಂತ ಹೇಳ್ಕೊಂಡು ನಾವು ರೀಟೆಸ್ಟ್ ಬಂದಾಗ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಅದು ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಸ್ಟಾಪ್ ಲಾಸ್ ಹಿಟ್ ಆದ್ಮೇಲಿಂದ ಇಮಿಡಿಯೇಟ್ ಆಗಿ ರಿವರ್ಸ್ ಅಲ್ಲ, ಕ್ಲೋಸಿಂಗ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ರೀಟೆಸ್ಟ್ ಆದಾಗ ಇದರ ಹೈ ಮೇಲೆ ನಾವು ಬೈ ಮಾಡಿದ್ವಿ ಅಂತ ಆದ್ರೂ ನಮ್ಗೆ ಅದು ಒಳ್ಳೆ ರೀತಿಯ ಟಾರ್ಗೆಟ್ ಅನ್ನ ಕೊಟ್ಟಿದೆ ಸಿ ನಲ್ಲಿ. ಕೊಟ್ಟ ನಂತರ ನೆಕ್ಸ್ಟ್ ತಿರ್ಗಾ ಅದು ಫರ್ದರ್ ಬ್ರೇಕ್ ಆಯ್ತು, ರೀಟೆಸ್ಟ್ ಮಾಡಿದ್ದು ಮತ್ತೆ ಮುಂದೆ ಹೋಗ್ಲಿಲ್ಲ. ಮತ್ತೆ ತಿರ್ಗಾ ಒಳಗ್ ಬಂತು, ಟ್ರೇಡ್ ಇಲ್ಲ. ಇಲ್ಲಿ ಯಾವ್ದೋ ರೀಟೆಸ್ಟ್ ಮಾಡಿಲ್ಲ, ಟ್ರೇಡ್ ಇಲ್ಲ. ಅದಾದ್ಮೇಲೆ ಬ್ರೇಕ್ ಆಗಿದ್ದು, ರೀಟೆಸ್ಟ್ ಇಲ್ಲ ಆಗಿದೆ. ಇಲ್ಲಿ ರೀಟೆಸ್ಟ್ ಆದ್ಮೇಲಿಂದ ತಗೊಂಡಿದ್ದು ಎಕ್ಸಾಕ್ಟ್ಲಿ 1.5 ವರೆಗೂ ಅದು ಮೂಮೆಂಟಮ್ ಅನ್ನ ಕೊಟ್ಟಿದೆ. ಅಂದ್ರೆ ಇದು ಒಂದು ಒಳ್ಳೆ ರೀತಿಯ ಟ್ರೇಡ್ ಸಿಕ್ಕಿದೆ. ಅಂದ್ರೆ ಕೆಲವು ಸಲ ಏನಾಗುತ್ತೆ, ಒಂದು ಸ್ಟಾಪ್ ಲಾಸ್ ಕೊಡ್ಲೇಬೇಕಾಗಿ ಬರುತ್ತೆ. ಒಂದು ಸ್ಟಾಪ್ ಲಾಸ್ ಕೊಟ್ಟ ಮೇಲಿಂದ ನೆಕ್ಸ್ಟ್ ಟೈಮ್ ನಮ್ಗೆ ಅದು ಒಳ್ಳೆ ರೀತಿಯ ಟ್ರೇಡ್ ಅನ್ನ ಕೊಡುತ್ತೆ. ಈ ರೀತಿ ಕನ್ಫ್ಯೂಸ್ಡ್ ಮಾರ್ಕೆಟ್ ಅಲ್ಲೂ ಸಹ ನಮ್ಗೆ ಒಂದು ಲಾಸ್ ಆದ್ರೂ 2 ಪ್ರಾಫಿಟ್ ಆಗಿದೆ. ಸೊ ಇದು ನಾವು ನೋಡ್ಕೊಬೇಕಾಗಿರುವಂತದ್ದು. ಅಂದ್ರೆ ನಾನು ಏನ್ ಹೇಳಕ್ ಬರ್ತೀನಿ, ನೀವು ನಿಮ್ಮ ಒಂದು ಸೆಟಪ್ ಇಟ್ಕೊಳ್ಳಿ, ಅದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಬರುತ್ತೆ. ಕರೆಕ್ಟಾ? ಈಗ ನಾವೀಗ ಅದಕ್ಕೋಸ್ಕರವೇ ಫೆಬ್ರವರಿಯಲ್ಲಿ ಎಗೇನ್ ನಾವು 1 ಇಯರ್ ನಿಮಗೆ ನಾವು ಆ್ಯಂಡ್ ಹೋಲ್ಡ್ ಸಪೋರ್ಟ್ ಅಂದ್ರೆ 220 ಟ್ರೇಡಿಂಗ್ ಡೇಸ್ ನಿಮ್ಮೊಟ್ಟಿಗೆ ಇರ್ತೀವಿ. ನಿಮ್ಮೊಟ್ಟಿಗೆ ಬೆಳಿಗ್ಗೆ 9:15 ಹಿಡಿದು ಸಂಜೆ 3:15 ನಿಮ್ಮೊಟ್ಟಿಗೆ ಇದ್ದು ಒಂದೇ ಸ್ಟ್ರಾಟಜಿ. ಯಾಕೆ ಒಂದೇ ಸ್ಟ್ರಾಟಜಿ? ಈಗ ಕೆಲವು ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗಿ ನೋಡ್ಬೋದು. ಕೆಲವು ಇನ್ಸ್ಟಿಟ್ಯೂಟ್ ಅವ್ರು ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಒಂದು ಸೆಟಪ್ ಮಾಡ್ಕೊಡ್ತಾರೆ, ಒಂದು ಆಫೀಸ್ ಟೈಪ್ ಅಲ್ಲಿ ಮಾಡ್ಕೊಟ್ಟು ಆ ಆಫೀಸ್ ಅಲ್ಲಿ ಏನ್ ಮಾಡ್ತಾರೆ, ಎಲ್ಲರಿಗೂ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಒಂದೊಂದು ಸೆಟಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇದೊಂದು ರೀತಿ ಸೆಟಪ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ, ಇವರೊಂದು ರೀತಿ ಸೆಟಪ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಇವರೊಂದು ಸೆಟಪ್ ಬೇರೆ. ಅಲ್ಲಿ ಏನಾಗ್ತಾ ಇರುತ್ತೆ, ಡಿಸ್ಕಷನ್ ನಡೀತಾ ಇರ್ಬೇಕಾದ್ರೆ ಇವ್ರ ಸೆಟಪ್ ಅನ್ನು ಬಿಟ್ಟು ಇವ್ರ ಸೆಟಪ್ ಅನ್ನ ಲೈಕ್ ಮಾಡಕ್ ಹೋಗ್ತಾರೆ. ಇವ್ರು ಅದನ್ನ ಕಲ್ತಿಲ್ಲ. ಇವ್ರ ಸೆಟಪ್ ಮೇಲೆ ಮಾಡಿದಾಗ ಅವ್ರಿಗೆ ಅದು ಲಾಸ್ ಆಗ್ಬೋದು.
ಸೊ ಲಾಸ್ ಆಯ್ತು ಅಂತ ಹೇಳಿದಾಗ ಇವ್ರು ಪ್ರಾಫಿಟ್ ಆಯ್ತು ಅಂತ ಹೇಳ್ತಾರೆ, ಅಷ್ಟೊತ್ತಿಗೆ ಇನ್ನೊಬ್ರು ಇನ್ನೊಂದು ಸೆಟಪ್ ಹೇಳ್ತಾರೆ. ಸೊ ಟೋಟಲಿ ಕನ್ಫ್ಯೂಷನ್ ಆಗುವಂತದ್ದು ಜಾಸ್ತಿ. ಒಂದೇ ಸೆಟಪ್ ಅಲ್ಲಿ ವರ್ಕ್ ಮಾಡೋದು ನಾವು ಕಲಿಬೇಕು. ನಮ್ಮ ಏನ ಪ್ರಕಾರ ಅಂತ ಹೇಳಿದ್ರೆ, ನಮ್ಮ ಸ್ಟೂಡೆಂಟ್ಸ್ಗೆ ನಾವು ಒಂದೇ ರೀತಿ ಸೆಟಪ್ ಅಲ್ಲಿ, ನಾನು ಮಾಡೋದು ಅದನ್ನೇ, ನೀವು ಮಾಡೋದು ಅದನ್ನೇ, ಇದೇ ಸೆಟಪ್ ಅಲ್ಲಿ ನೀವು ಟ್ರೇಡ್ ಮಾಡಿ 1 ವರ್ಷ ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ ಅಂತ ಹೇಳಿ ಟ್ರೇಡ್ ಮಾಡಿಸಿದಾಗ ನಮ್ಗದು ಪ್ರಾಫಿಟಬಲ್ ಆಗಿ ಬರುತ್ತೆ. ಕೆಲವು ಟಿಪ್ಸ್ ಪ್ರೊವೈಡರ್ಗಳು ಟಿಪ್ಸ್ ಕೊಡ್ತಾರೆ, ಇಲ್ಲಿ ಬೈ ಮಾಡಿ, ಇದು ಸ್ಟಾಪ್ ಲಾಸ್, ಇದು ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3 ಅಂತ ಕೊಡ್ತಾರೆ. ಅದು ಏನಾಗುತ್ತೆ, ಕಲಿದೆ ಮಾಡಿದಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ, ಸ್ಟಾಪ್ ಲಾಸ್ ಇಲ್ಲೆಲ್ಲ ಇಟ್ಟಿದ್ದಾರೆ, ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3 ಅಂತ ಕೊಟ್ಟಿರ್ತಾರೆ. ಏನಾಗಿರುತ್ತೆ, ಮಾರ್ಕೆಟ್ ಮೂವ್ಮೆಂಟ್ ಆಗಿ ಟಾರ್ಗೆಟ್ 1 ಅಲ್ಲಿ ನಾವು ಎಕ್ಸಿಟ್ ಮಾಡಿರ್ತೀವಿ. ಅದಾದ್ಮೇಲೆ ಟಾರ್ಗೆಟ್ 2 ಹೋಗಿರುತ್ತೆ, ಟಾರ್ಗೆಟ್ 3 ಹೋಗಿರುತ್ತೆ. ಅವ್ರು ಟಾರ್ಗೆಟ್ 3 ಅನ್ನ ಫೋಕಸ್ ಮಾಡಿ ಹಾಕ್ತಾರೆ. ನಮ್ಗೆ ಅವಾಗ ಅನ್ಸುತ್ತೆ, ಟಾರ್ಗೆಟ್ 3 ವರೆಗೆ ಹೋಯ್ತು, ನೆಕ್ಸ್ಟ್ ಟೈಮ್ ನಾವು ಬಿಡೋದಿಲ್ಲ, ನಾನು ಅದನ್ನ ಕರೆಕ್ಟ್ ಆಗಿ ಟಾರ್ಗೆಟ್ 3ಗೆ ಎಕ್ಸಿಟ್ ಮಾಡ್ತೀನಿ ಅಂತ. ಕರೆಕ್ಟಾ? ಈಗೇನಾಗುತ್ತೆ, ನೆಕ್ಸ್ಟ್ ಟೈಮಿಗೆ ನಾವು ಎಂಟ್ರಿ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ರೇಕ್ಔಟ್ ಕೊಟ್ಟರು, ಎಂಟ್ರಿ ಆಗಿದೆ, ಸ್ಟಾಪ್ ಲಾಸ್ ಇಟ್ಟಿದ್ದೀವಿ, ರೈಟ್. ಫಸ್ಟ್ ಟಾರ್ಗೆಟ್ ಬಂತು, ನಾವು ಎಕ್ಸಿಟ್ ಮಾಡಿಲ್ಲ. ಸೆಕೆಂಡ್ ಟಾರ್ಗೆಟ್ಗೆ ಬಂತು, ನಾವು ಎಕ್ಸಿಟ್ ಮಾಡಿಲ್ಲ, ಥರ್ಡ್ ಟಾರ್ಗೆಟ್ ಬರುತ್ತೆ ಅಂತ. ರಿಟರ್ನ್ ವಾಪಸ್ ಬಂದಾಗ ಓ ಇದು ಯಾಕೆ ಉಲ್ಟಾ ಹೋಗ್ತಿದೆ ಅಂತ ಹೇಳಿ ನಾವು ಮತ್ತೆ ಟಾರ್ಗೆಟ್ 1ಗೆ ಎಕ್ಸಿಟ್ ಮಾಡ್ತೀವಿ. ಎಕ್ಸಿಟ್ ಮಾಡಿದ್ಮೇಲೆ ಟಾರ್ಗೆಟ್ 3 ಕೊಟ್ಟಿರುತ್ತೆ. ಸೊ ತಿರ್ಗಾ ಕನ್ಫ್ಯೂಷನ್, ನಾನು ಯಾಕೆ ಇಲ್ಲಿ ಬಿಟ್ಟೆ, ಇಲ್ಲಿ ಯಾಕೆ ಕನ್ಫ್ಯೂಷನ್, ಎಲ್ಲಿ ಬಿಡಬೇಕು, ಏನ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಏನ್ ಮಾಡಕ್ ಹೊರಟಿದೀವಿ ಅನ್ನೋದು ನಮಗೆ ಕ್ಲಾರಿಟಿ ಇಲ್ಲ, ನಮ್ಮ ಹತ್ರ ಒಂದು ಡೈರೆಕ್ಷನ್ ಇಲ್ಲ, ನಾವು ಏನಂತ ಸೆಟಪ್ ಗೊತ್ತಿಲ್ಲ. ಅವ್ರು ಕಳ್ಸಿದ್ರಲ್ಲಿ ನಾವು ಮಾಡಕ್ ಹೋಗ್ತೀವಿ. ಒಂದ್ ದಿವಸ ಟಾರ್ಗೆಟ್ 1 ಬರುತ್ತೆ, ಒಂದ್ ದಿವಸ ಟಾರ್ಗೆಟ್ 2 ಬರುತ್ತೆ, ಇನ್ನೊಂದ್ ದಿವಸ ಟಾರ್ಗೆಟ್ 3. ಇಲ್ಲೇ ಯಾಕೆ ಎಕ್ಸಿಟ್ ಆಗ್ಬೇಕು, ಇಲ್ಲೇ ಯಾಕೆ ಎಂಟ್ರಿ ಆಗ್ಬೇಕು, ಇಲ್ಲೇ ಯಾಕೆ ಸ್ಟಾಪ್ ಲಾಸ್ ಇಡಬೇಕು, ನಮಗ್ ಗೊತ್ತಿಲ್ಲ. ಅವ್ರು ಕೊಟ್ಟಿದ್ದನ್ನ ನಾವು ಬ್ಲೈಂಡ್ ಆಗಿ ಮಾಡ್ತಾ ಇರ್ತೀವಿ. ಸೊ ಅದರಿಂದಾಗಿ ನಾವು ಲಾಸ್ ಆಗುವಂತದ್ದು ಗ್ಯಾರಂಟಿ. ಅದಕ್ಕೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ನಾವು 1 ವರ್ಷ ನಿಮ್ಮೊಟ್ಟಿಗೆ ಲೈವ್ ಅಲ್ಲಿ ಇರ್ತೀವಿ. ಲೈವ್ ಅಂದ್ರೆ ಲೈವ್ ನಡೀತಾ ಇರ್ಬೇಕಾದ್ರೆ, ಕ್ಯಾಂಡಲ್ ನಡೀತಿರ್ಬೇಕಾದ್ರೆ ನಾವು ನಿಮ್ಮೊಟ್ಟಿಗೆ ಇರ್ತೀವಿ. ನೋಡಿ, ಇಲ್ಲಿ ಸೆಟಪ್ ಈ ರೀತಿ ಆಗ್ತಾ ಇದೆ, ಯೂ ಟರ್ನ್ ಆಗ್ತಾ ಇದೆ. ಸೊ ನಾವ್ ಇಲ್ಲಿ ಎಂಟ್ರಿ ತಗೊಂಡ್ರೆ ನಮ್ ಸ್ಟಾಪ್ ಲಾಸ್ ಇಲ್ಲಿ ಇರುತ್ತೆ, ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದೇ ಸ್ಟ್ರಕ್ಚರ್ ಇದು ಬ್ರೇಕ್ ಆದ್ರೆ ಇಲ್ಲಿ ಎಕ್ಸಿಟ್ ಮಾಡೋದ್ ಬೇಡ, ಇಲ್ಲಿ ಎಕ್ಸಿಟ್ ಮಾಡೋಣ. ಇಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಡೋಜಿ ಆಯ್ತು, ಸೊ ಈಗ ನಾವಿಲ್ಲಿ ಸೆಕೆಂಡ್ ಟಾರ್ಗೆಟ್ ಅಲ್ಲಿ ಎಕ್ಸಿಟ್ ಮಾಡೋಣ. ಈ ರೀತಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕರ್ಕೊಂಡು ಹೋದಾಗ ಏನಾಗುತ್ತೆ, ನಿಮ್ಗೆ ಟಾರ್ಗೆಟ್ಸ್ ಗಳು ಜಾಸ್ತಿ ತಗೊಬಹುದು, ಸ್ಟಾಪ್ ಲಾಸ್ ಅನ್ನು ಕಮ್ಮಿ ಮಾಡ್ಬೋದು. ಮೈನ್ ಆಗಿ ಓವರ್ ಟ್ರೇಡಿಂಗ್ ಅನ್ನ ಅವಾಯ್ಡ್ ಮಾಡ್ಬೋದು. ಮತ್ತೆ ಮೈನ್ ಆಗಿ ಇರೋ ಸೈಕಾಲಜಿಕಲ್ ಪ್ರಾಬ್ಲಮ್ ಏನಂದ್ರೆ, ಟ್ರೇಡರ್ಸ್ಗೆ ಒಬ್ರೇ ಕೂತು ಟ್ರೇಡ್ ಮಾಡಕ್ ಹೋದಾಗ ಮನಸ್ಸಲ್ಲಿ ನಾನಾ ರೀತಿಯ ಅಲ್ಲೋಲ ಕಲ್ಲೋಲ, ಕನ್ಫ್ಯೂಷನ್. ಒಬ್ರೇ ಕೂತು ಟ್ರೇಡ್ ಮಾಡ್ಬೇಕಾದ್ರೆ, ಗ್ರೂಪ್ ಅಲ್ಲಿ ಕೂತ್ ಮಾಡೋಣ ಅಂತ ಹೊರಟಾಗ ಒಬ್ಬೊಬ್ರು ಒಂದೊಂದು ಹೇಳಿದಾಗ ಅದು ಕನ್ಫ್ಯೂಷನ್, ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಅದಕ್ಕೆ ಇದೆರಡನ್ನು ಅವಾಯ್ಡ್ ಮಾಡ್ಲಿಕ್ಕೆ ನೀವು ಒಬ್ರೇ ಕೂತ್ಕೊಳ್ಳಿ ನಿಮ್ ಮನೆಯಲ್ಲಿ. ಆದ್ರೆ ನಾವು ಗ್ರೂಪ್ ಅಲ್ಲಿ ನಾವು ನಿಮ್ಗೆ ಔಟರ್ ಇಂದ ಹೆಲ್ಪ್ ಮಾಡ್ತಿರ್ತೀವಿ. ಆದ್ರೆ ಎಲ್ಲಾರು, ನೀವು, ನಾನು, ಎಲ್ಲರೂ 20 ಜನ ಆದ್ರೆ 20 ಜನ, 30 ಜನ ಆದ್ರೆ 30 ಜನ ಒಂದೇ ಸ್ಟ್ರಾಟಜಿಯನ್ನ ಮಾತಾಡ್ತೀವಿ. ಅವಾಗ ಎಂಟ್ರಿ ಅಂತ ನಾನು ಹೇಳಿದಾಗ್ಲೂ 30 ಜನನು ಅದು ಎಂಟ್ರಿ ಕರೆಕ್ಟ್ ಅಂತಾನೆ ಹೇಳಂಗಿರ್ಬೇಕು. ಆವಾಗ ಅದು ಏನ್ ಹೇಳೋದು, ಇಂಡಿಪೆಂಡೆನ್ಸಿ ಕಲ್ಸಂಗೆ. ನಾನೊಂದು ಥಿಂಕ್ ಮಾಡೋದು, ನೀವೊಂದು ಥಿಂಕ್ ಮಾಡೋದು ಆಗ್ತಾ ಇದ್ರೆ ಅಲ್ಲಿ ಇಂಡಿಪೆಂಡೆನ್ಸಿ ನಾನು ಸಿ ಹೇಳೋದು, ನೀವು ಪಿ ಯೋಚನೆ ಮಾಡೋದು. ಕರೆಕ್ಟಾ? ಮಾರ್ಕೆಟ್ ಬೀಳ್ತಾ ಇದೆ ಸರ್, ಪಿ ಎ ಹೋಗೋದು ಸರ್, ಇಲ್ಲ ಅಲ್ಲಿ ಸಪೋರ್ಟ್ ತಗೊಳ್ತಿದಲ್ಲ, ಸಿ ಎಲ್ಲ ಬರ್ಲಿಕ್ಕೆ, ಇಲ್ಲ ಸರ್ ಪಿ. ಸೊ ಈ ಕನ್ಫ್ಯೂಷನ್ ಇಲ್ದಿರೋ ಹಾಗೆ ಕರ್ಕೊಂಡು ಹೋಗುವಂತಹ ವ್ಯವಸ್ಥೆ ನಾವು ಲೈವ್ ಅಲ್ಲಿ ಮಾಡ್ತಾ ಇದೀವಿ. ಅದಕ್ಕೆ ನಾವು ನಿಮ್ಗೆ ಎಷ್ಟು ಚಾರ್ಜ್ ಮಾಡ್ತಾ ಇರೋದು, 25,000 ಫಾರ್ 1 ಇಯರ್, ಅಂದ್ರೆ 220 ಟ್ರೇಡಿಂಗ್ ಡೇಸ್ಗೆ. ಅಂದ್ರೆ ಒಂದ್ ದಿವ್ಸಕ್ಕೆ ಎಷ್ಟು ಸರ್, ಖಾಲಿ ಒಂದು 110 ರೂಪಾಯಿ ಚಾರ್ಜ್. 110 ರೂಪಾಯಿ ಬೆಳಿಗ್ಗೆ 9 ಗಂಟೆಯಿಂದ 3 ಗಂಟೆವರೆಗೆ ಒಬ್ಬರಿಗೆ ನೀವು ಕೊಡುವಂತಹ ಒಂದು ಫೀಸ್. ಆಯ್ತಾ? 3 ಗಂಟೆ ನೀವು ಎಷ್ಟು ಟ್ರೇಡ್ ಮಾಡ್ತೀರಿ, ಎಷ್ಟು ಲಾಟ್ ಅಲ್ಲಿ ಮಾಡ್ತೀರಿ ನಮಗ್ ಗೊತ್ತಿಲ್ಲ. ನೀವು 10 ಲಾಟ್ ಅಲ್ಲಿ ಮಾಡಿ, 100 ಲಾಟ್ ಅಲ್ಲಿ ಮಾಡಿ, ಅಥವಾ ನೀವು 1 ಲಾಟ್ ಅಲ್ಲಿ ಮಾಡಿ, ಇನ್ಕಮ್ ನಿಮ್ದೆ. ನಮಗ್ ಕೊಡೋದು ನೀವು ಖಾಲಿ 110 ರೂಪಾಯಿ. ಜೊತೆಗೆ ನಿಮಗೆ ಎಜುಕೇಶನ್ ಸಿಗುತ್ತೆ. ಒಂದು 40-30 ವಿಡಿಯೋವರೆಗೆ ನಿಮಗೆ ಅದರಲ್ಲಿ ಎಜುಕೇಶನ್ ವಿಡಿಯೋಸ್ ಗಳಿವೆ. ಮತ್ತೆ ಈ ಸ್ಟ್ರಾಟಜಿಯನ್ನು ನಿಮ್ಗೆ ಹೇಳ್ಕೊಟ್ಟಿರ್ತೀವಿ, ಫಾರ್ಮುಲಾ ಕೊಟ್ಟಿರ್ತೀವಿ. ಕರೆಕ್ಟ್ ಅಲ್ವಾ? ಇದೆರಡನ್ನು ಯೂಸ್ ಮಾಡ್ಕೊಂಡು ನೀವು ಇಂಡಿಪೆಂಡೆಂಟ್ ಆಗಿ ಟ್ರೇಡ್ ಆಗ್ಬೋದು. ಆಫ್ಟರ್ 1 ಇಯರ್ ನಿಮ್ಗೆ ಅದು 220 ಟ್ರೇಡಿಂಗ್ ಡೇಸ್ ಅನ್ನು ನೋಡಿರೋದ್ರಿಂದ ನಿಮ್ಗೆ ಆ ಸ್ಟ್ರಾಟಜಿ ಮೇಲೆ ಕಾನ್ಫಿಡೆಂಟ್ ಬಿಲ್ಡ್ ಆಗಿ ನೀವು ರೆಗ್ಯುಲರ್ ಆಗಿ ಇನ್ಕಮ್ ಮಾಡ್ತಾ ಹೋಗ್ತೀರಿ. ಅದೇ ಸ್ಟ್ರಾಟಜಿಲಿ ಇರ್ತೀನಿ, ಅದನ್ನ ಬಿಟ್ಟು ಬೇರೆ ಗೊತ್ತಿಲ್ಲ. ಲೈಕ್ ಅರ್ಜುನ ತರ.
ಅಕ್ಕಿಯ ಕಣ್ಣಲ್ದೆ ಮತ್ತೆ ಏನೂ ಕಾಣೋದಿಲ್ಲ ಅಂತ ಹೇಳಿದಾಗೆ ನಿಮ್ಗೆ ಅದು ಬಿಟ್ರೆ ಮತ್ತೆ ಏನು ಕಣ್ಣು ಕಾಣಲ್ಲ. ಅವಾಗ ನೀವು ಸಕ್ಸಸ್ಫುಲ್ ಆಗುವಂತಹ ಸಿಚುವೇಶನ್ಸ್ ಬರುತ್ತೆ. ಸೊ ಆ ರೀತಿ ಮಾಡಿ. ಸೊ ಇಂಥ ಅನ್ಪ್ರೆಡಿಕ್ಟಬಲ್ ಮಾರ್ಕೆಟ್ ಅಲ್ಲೂ ನೀವು ಪ್ರೆಡಿಕ್ಟ್ ಮಾಡುವಂತಹ ಸಾಮರ್ಥ್ಯ ಬೆಳೆಸ್ಕೊಳ್ಳಿ. ಅದು ಬೇಕಂತಿದ್ರೆ ನೀವು ಇಲ್ಲಿ ನಿಮ್ಗೆ ಲಿಂಕ್ ಅಲ್ಲಿ ಕೊಟ್ಟಂತ ಡಿಸ್ಕ್ರಿಪ್ಷನ್ ಗೆ ಕ್ಲಿಕ್ ಮಾಡಿ, ಅಥವಾ ನಮ್ಮ ಅಡ್ಮಿನ್ ನಂಬರ್ ಕೊಟ್ಟಿರ್ತೀವಿ, ಆ ಅಡ್ಮಿನ್ ಕಾಲ್ ಮಾಡಿ, ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಫೆಬ್ರವರಿ ಬ್ಯಾಚ್ ಇನ್ನೇನು ಸ್ಟಾರ್ಟ್ ಆಗ್ಲಿಕ್ಕಿದೆ. ಆದಷ್ಟು ಬೇಗ ಎಲ್ಲರೂ ಬಂದು ಜಾಯ್ನ್ ಆಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.